ನಿನ್ನೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ನೋಡಿದೆ. ಈ ಅಗ್ನಿ ಪರೀಕ್ಷೆ ಯಾವ ರೀತಿ ಇತ್ತು, ಇದನ್ನು ನೋಡಿ ನನಗೇನು ಅನ್ನಿಸ್ತು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಇಷ್ಟು ದಿನದಿಂದ ಪ್ರೋಮೋ ಬಿಡ್ತಿದ್ರು. ಆ ಪ್ರೋಮೋ ನೋಡಿದಾಗ ನಾನು 4 ಜನ ಜಡ್ಜಸ್ಸು, ಒಬ್ರು ಆ್ಯಂಕರ್ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಶೋ ನೋಡಿದ್ಮೇಲೆ ಗೊತ್ತಾಯಿತು ಅಲ್ಲಿರೋದು 5 ಜನ ಜಡ್ಜಸ್ಸು ಅಂತ. ನಿರಂಜನ್ ಅವರು ಆ್ಯಂಕರ್ ಆಗಿದ್ರೇನು ಅದರ ಜೊತೆ ಜಡ್ಜ್ ಕೆಲಸನೂ ಮಾಡ್ತಿದ್ದಾರೆ. ಅಲ್ಲಿ ಕೂತ್ಕೊಂಡಿರೋ 4 ಜನ ಜಡ್ಜಸ್ಸು ಇವ್ರನ್ನ ಸೆಲೆಕ್ಟ್ ಮಾಡೋದಕ್ಕೆ ಕೆಲವು ಟಾಸ್ಕ್ ಮಾಡಿಸ್ತಿದ್ದಾರೆ, ಕೆಲವು ಪ್ರಶ್ನೆಗಳು ಕೇಳ್ತಿದ್ದಾರೆ. ಬರೀ ಇವ್ರು 4 ಜನ ಮಾತ್ರ ಟಾಸ್ಕು ಪ್ರಶ್ನೆ ಕೇಳಲಿಲ್ಲ. ಇವ್ರಿಗಿಂತ ತುಂಬ ಚೆನ್ನಾಗಿ ಪ್ರಶ್ನೆಗಳು ನಿರಂಜನ್ ಅವರೇ ಕೇಳಿದ್ರು. ಮತ್ತೆ ಅಲ್ಲಿ ಬಂದ ಒಂದು ಹುಡುಗಿಗೆ ಅವ್ರ ತಂದೆ ಒಂದು ಬ್ಯಾಗ್ ತೆಗೆದುಕೊಟ್ಟಿದ್ರಂತೆ. ಅದರ ಬೆಲೆ $150 ಅಂತೆ. ಅಂದರೆ $150 ಅಂದರೆ ಇಂಡಿಯನ್ ಕರೆನ್ಸಿ 15,000 ಅಂತ ಆ ಹುಡುಗಿ ಹೇಳಿದ್ಲು. ಅದು 14,000 ಇಲ್ಲ 14,300 ಬರುತ್ತೆ. ನಾವು ಈಗ ಸದ್ಯಕ್ಕೆ ಲೆಕ್ಕ ತಗೊಂಡ್ರೆ ಅವ್ರು ಆ ಬ್ಯಾಗ್ ತೊಗೊಂಡು ತುಂಬ ಹಿಂದೆ ಆಗಿದ್ರೆ ಇನ್ನೂ ಕಮ್ಮಿನೇ ಇರುತ್ತೆ. ಅವ್ರು ಹೇಳಿದ ಪ್ರಕಾರ ಹತ್ರ 15,000ನೇ ಆ ಬ್ಯಾಗು. ಇವ್ರು ಪಾಪ ಆ ಬ್ಯಾಗ್ನ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ತಗೊಂಬಂದಿದ್ದಾರೆ. ಕೆಲವೊಂದು ಮೇಕಪ್ ಐಟಮ್ಸು ಆ ಬ್ಯಾಗಲ್ಲಿ ಇಟ್ಕೊಂಡು, ಆ ಬ್ಯಾಗು ಮತ್ತು ಮೇಕಪ್ ಐಟಮ್ಸ್ ಎಲ್ಲ 50,000 ಆಗತ್ತಂತೆ. ಅವ್ರು ಸುಮ್ಮನೆ ಅವ್ರು ಏನು ಹೇಳಿದ್ರು ನಾವು ಕೇಳಬೇಕಷ್ಟೇ. ಆದರೆ ಏನಾದರೂ ಹೇಳಿದ್ರೆ ನಂಬೋ ಥರ ಹೇಳ್ಬೇಕು. ಡಾಕ್ ಸತೀಶು ಯಾವುದೋ ಒಂದು ಶರ್ಟ್ ಹಾಕ್ಕೊಂಬಂದು ಲಕ್ಷಗಳು ಹೇಳ್ತಿದ್ದ. ಅದೇ ರೀತಿ ನಾಯಿನ ತೋರಿಸಿನೂ 100 ಕೋಟಿ 50 ಕೋಟಿ ಅಂತ ಹೇಳ್ತಿದ್ದ. ಇದನ್ನೆಲ್ಲ ನಾವು ಕೇಳಬೇಕಷ್ಟೇ. ಆ ಪ್ರಶ್ನೆಗೆ ನಿಜವಾದ ಉತ್ತರ ಸಿಗತ್ತೆ ಅಂತ ನಾವು ಕಾಯಕ್ಕೆ ಹೋಗ್ಬಾರ್ದು. ನಾವು ಬುದ್ಧಿವಂತರಾದರೆ ಆ ಪ್ರಶ್ನೆಗೆ ನಾವೇ ಉತ್ತರ ಹುಡ್ಕೊಬೇಕು. ಆ ಹುಡುಗಿಗೆ ನೀನು ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕು ಅಂದರೆ ಆ ಬ್ಯಾಗ್ನ ಮತ್ತು ಮೇಕಪ್ ಸೆಟ್ನ ಒಡೆದಾಕು ಅಂತ ಹೇಳ್ತಾರೆ. ಆ ಹುಡುಗಿ ಆ ಮೇಕಪ್ ಸೆಟ್ನ ಒಡೆದಾಕ್ತಾಳೆ, ಆ ಬ್ಯಾಗ್ನ ಒಡೆಯೋದಕ್ಕೂ ಹೋಗ್ತಾಳೆ. ಇನ್ನು ಈ ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕು ಅಂದರೆ ಆ ಬ್ಯಾಗ್ನ ಒಡೆದಾಕ್ತಾಳೆ ಅಂತ ಅರ್ಥ ಆಗುತ್ತೆ ಇದರಿಂದ. ನಿರಂಜನ್ ಅವರು ಅದನ್ನು ಅಲ್ಲೇ ಸ್ಟಾಪ್ ಮಾಡಿಸ್ತಾರೆ. ನನಗೆ ಇದನ್ನು ನೋಡಿ ತುಂಬ ಇಷ್ಟ ಆಯಿತು. ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಆ ಹುಡುಗಿ ಆ ಬ್ಯಾಗ್ನ ಅರಿಯೋದಕ್ಕೂ ಸಿದ್ಧವಾಗಿದ್ದಾಳೆ ಅಂತ ಗೊತ್ತಾದ ಮೇಲೆ ಇನ್ಯಾಕೆ ಆ ಬ್ಯಾಗ್ನ ಅರ್ಧಾಕಬೇಕು. ಇದನ್ನೆಲ್ಲ ನೋಡಿದಾಗ ಅಲ್ಲಿ ಜಡ್ಜಸ್ಗಿಂತ ನಿರಂಜನ್ ಅವರೇ ಹೈಲೈಟಾಗಿ ಕಾಣಿಸಿದ್ದು. ಹಾಗೆ ಇನ್ನೊಬ್ಬ ಸ್ಪರ್ಧಿ ಬರ್ತಾನಲ್ಲಿಗೆ. ಅವ್ರನ್ನ ಜಡ್ಜಸ್ಸು ಕೆಲವೊಂದು ಪ್ರಶ್ನೆ ಕೇಳ್ತಾರೆ, ಕೆಲವು ಮಾತುಗಳು ನಡೆಯುತ್ತೆ. ಇದನ್ನು ನೋಡಿ ನಿರಂಜನ್ ಅಲ್ಲೊಂದು ಮಾತು ಹೇಳ್ತಾರೆ. ಆ ಸ್ಪರ್ಧಿ ಮಾತಾಡೋದು ನೋಡಿ, ಅಲ್ಲಿ ಆಡ್ತಾ ಇದ್ದಿದ್ದು ಅವನ ವರ್ತನೆ ನೋಡಿ, ನಿನ್ನ ಸುದೀಪ್ ಅವರು ವೀಕೆಂಡಲ್ಲಿ ಯಾವ ರೀತಿ ಬೆಂಡೆತ್ತುತ್ತಾರೆ ಅಂತ ನೋಡೋ ಕುತೂಹಲ ಇದೆ ನನಗೆ ಅಂತ ಹೇಳ್ತಾನೆ. ನಿರಂಜನ್ ಆ ಸ್ಪರ್ಧಿ ಬಿಗ್ ಬಾಸ್ ಮನೆಯೊಳಗಡೆ ಇದ್ದರೆ ಯಾವ ರೀತಿ ಮನೋರಂಜನೆ ಸಿಗತ್ತೆ ಅಂತ ಯೋಚನೆ ಮಾಡಿದ ನಿರಂಜನ್. ಇದನ್ನು ನೋಡಿ ಜಡ್ಜಸ್ಗೂ ಈಸಿ ಆಯಿತು ಅವರು ಜಡ್ಜ್ಮೆಂಟ್ ಮಾಡೋದಕ್ಕೆ. ಇದನ್ನೆಲ್ಲ ನೋಡಿದಾಗ ಅಲ್ಲಿ ಆ್ಯಂಕರ್ ಜೊತೆ ಜಡ್ಜ್ ಕೂಡ ಆಗಿದ್ದ ನಿರಂಜನ್. ಬಿಗ್ ಬಾಸು ಮೊದಲನೇ ಸೀಸನಿಂದ 12ನೇ ಸೀಸನ್ವರೆಗೂ ಅಲ್ಲಿರೋ ಪ್ರತಿಯೊಬ್ಬರು ನೋಡಿರ್ತಾರೆ. ಬಿಗ್ ಬಾಸ್ ಮನೆಗೆ ಎಂಥವ್ರನ್ನ ತಗೊಂಡ್ರೆ ಮನೋರಂಜನೆ ಸಿಗತ್ತೆ ಜನಗಳಿಗೆ. ಬಿಗ್ ಬಾಸ್ಗೆ ಒಳ್ಳೆ TRP ಬರಬೇಕು ಅಂದರೆ ಯಾವ ರೀತಿ ಸ್ಪರ್ಧಿಗಳನ್ನ ಆಯ್ಕೆ ಮಾಡಬೇಕು, ಈ ರೀತಿ ಯೋಚನೆ ಮಾಡಬೇಕು. ಅಲ್ಲಿರೋ ಸ್ಪರ್ಧಿಗಳನ್ನ ಆಯ್ಕೆ ಮಾಡಬೇಕಾದ್ರೆ ಅದನ್ನು ಬಿಟ್ಟು ನಾನು ಸ್ಪೋರ್ಟ್ಸ್ ಚೆನ್ನಾಗಿ ಆಡ್ತೀನಿ, ಟಾಸ್ಕ್ಗಳು ಚೆನ್ನಾಗಿ ಆಡ್ತೀನಿ, ನಾನು ಫಿಟ್ ಇದ್ದೀನಿ, ಈ ರೀತಿ ಎಲ್ಲ ಸೆಲೆಕ್ಟ್ ಮಾಡೋದಲ್ಲ. ಈ ರೀತಿ ಎಲ್ಲ ಇದ್ದಿದ್ರೆ ಗಿಲ್ಲಿ ವಿನ್ ಆಗ್ತಾ ಇರಲಿಲ್ಲ, ಪ್ರಥಮ್ ವಿನ್ ಆಗ್ತಾ ಇರಲಿಲ್ಲ. ಇನ್ನು ಹಲವಾರು ಉದಾಹರಣೆಗಳು ಸಿಗತ್ತೆ. ಆದರೆ ಅಲ್ಲಿರೋ ಜಡ್ಜಸಲ್ಲಿ ಚಂದನ್ ಶೆಟ್ಟಿಯವ್ರ ತೀರ್ಪು ನೋಡಿ ನನಗೆ ಇಷ್ಟ ಆಯಿತು. ಇವರೆಲ್ಲ ಒಂಥರ ಯೋಚನೆ ಮಾಡ್ತಿದ್ರೆ ಚಂದನ್ ಶೆಟ್ಟಿಯವರೇ ಒಂಥರ ಯೋಚನೆ ಮಾಡ್ತಿದ್ರು. ಅವರು ಬಿಗ್ ಬಾಸ್ ಮನೆ ಒಳಗಡೆ ಎಂಥವ್ರು ಇದ್ದರೆ ಮನೋರಂಜನೆ ಸಿಗತ್ತೆ ಈ ರೀತಿ ನೋಡಿ ಸೆಲೆಕ್ಟ್ ಮಾಡ್ತಿದ್ರು. ಅವ್ರ್ಯಾರೋ ನಾನು ಬಿಗ್ ಬಾಸ್ ಮನೆ ಒಳಗಡೆ ಬಂದಿರೋದು ನಮ್ಮ ಅಮ್ಮ ನಮ್ಮ ತಮ್ಮ ಸಿಗಲಿ ಅಂತ ಬಂದರು. ಅವ್ರ ಅಮ್ಮ ತಮ್ಮ ಸಿಗಬೇಕು ಅಂದರೆ ಬಿಗ್ ಬಾಸೇ ಬೇಕಾ? ಈ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಬಂದೋಗಿದ್ದಾರಲ್ಲ ಅದೇ ಸಾಕಲ್ವಾ? ಯಾವ ರೀತಿ ಬಿಗ್ ಬಾಸ್ ನೋಡ್ತಾರೋ ಅದೇ ರೀತಿ ಅಗ್ನಿ ಪರೀಕ್ಷೆನೂ ಎಲ್ಲ ನೋಡಿರ್ತಾರೆ. ಮತ್ತು ಈಗ ಸೋಷಿಯಲ್ ಮೀಡಿಯಾ ಯಾವ ರೀತಿಯಾಗಿದೆ ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತು. ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಕೋಟ್ಯಾಂತರ ಜನಕ್ಕೆ ರೀಚ್ ಆಗುತ್ತೆ. ಅಂಥವ್ರ ಸಹಾಯ ತಗೊಂಡು ಅವ್ರ ಅಮ್ಮ ತಮ್ಮನ ಹುಡುಕ್ಬೋದಲ್ವಾ? ಇಲ್ಲ ಚಿಕ್ಕ ವಯಸ್ಸಲ್ಲೇ ಓಡಿ ಬಂದಿದ್ದಾನೆ ಅಂದರೆ ಊರು ಯಾವುದಂತ ಗೊತ್ತಿರತ್ತಲ್ವ? ಪೊಲೀಸವ್ರ ಸಹಾಯನೋ ಇಲ್ಲ ಯಾರಾದರೂ ಸಹಾಯ ತಗೊಂಡು ಹುಡುಕ್ಬೋದಲ್ವಾ? ಇದನ್ನು ಬಿಟ್ಟು ನಮ್ಮ ಅಮ್ಮನ ಹುಡ್ಕೋದಕ್ಕೆ ನಾನು ಬಿಗ್ ಬಾಸ್ಗೆ ಬಂದೆ ಅಂತ ಹೇಳ್ತಾನೆ. ಅದಾದಮೇಲೆ ಆ ಬಿಸಿ ಎಣ್ಣೆ ಒಳಗಡೆ ಕೈ ಇಟ್ಟ. ಚಂದನ್ ಬಂದು ಅದನ್ನು ಚೆಕ್ ಮಾಡಿ ಎಣ್ಣೆ ಒಳಗಡೆ ಕೈ ಇಟ್ಟು ನೋಡ್ದ. ಅದು ಆರೋಗಿದೆ, ಬಿಸಿ ಇಲ್ಲ ಅಂತ ಹೇಳ್ತಾನೆ. ಕುದಿತಾ ಇರೋ ಎಣ್ಣೆ ಆರಬೇಕಂದ್ರೆ ತುಂಬ ಸಮಯ ತಗೊಳುತ್ತೆ. ಇದನ್ನೆಲ್ಲ ನೋಡಿದಾಗ ಚಂದನ್ ಶೆಟ್ಟಿಯವರು ಕೆಲವು ಕಡೆ ಇಷ್ಟ ಆಗ್ತಾರೆ. ಮತ್ತು ಅಲ್ಲೊಬ್ಬರು ವಯಸ್ಸಾದವ್ರು ಬಂದಿದ್ದರು. ನಾನು ಯೋಗ ಮಾಡ್ತೀನಿ, ಟೀಚರು, ಆ ರೀತಿ ಈ ರೀತಿ ಅಂತ ಹೇಳ್ಕೊಂಡು. ನನಗಿದನ್ನು ನೋಡಿದಾಗ ಮಲ್ಲಮ್ಮ ಅವ್ರಿಗೆ ಜ್ಞಾಪಕ ಬಂದರು. ಮಲ್ಲಮ್ಮ ಅವರು ಮೊದಲನೇ ದಿನ ಇದೇ ರೀತಿ ಇದ್ದರು. ಆದರೆ ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗೂ ಅದೇ ರೀತಿ ಇರ್ತಾರಾ? ಇದನ್ನು ಯೋಚನೆ ಮಾಡಬೇಕು. ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಯಾರು ಇವ್ರು ಮಾಡೋ ಯೋಗನ ನೋಡ್ಕೊಂಡಿರಲ್ಲ. ಅಲ್ಲಿರೋ 3 ಜನ ಜಡ್ಜಸ್ಸು ಆ ಅಮ್ಮನ ಸೆಲೆಕ್ಟ್ ಮಾಡಿದ್ರು. ಅವರು ವಯಸ್ಸಾಗಿದೆ, ಟೀಚರು ಅನ್ನೋ ಕಾರಣಕ್ಕೆ ಸೆಲೆಕ್ಟ್ ಮಾಡಿದ್ರೇನೋ ಅದು ಗೊತ್ತಿಲ್ಲ. ಆದರೆ ಚಂದನ್ ಶೆಟ್ಟಿ ಸೆಲೆಕ್ಟ್ ಮಾಡಲಿಲ್ಲ. ಯಾಕಂದರೆ ಇನ್ನು ಮುಂದೆ ಸ್ಪರ್ಧಿಗಳಿದ್ದಾರೆ. ಇವರೆಲ್ಲ ಒಂಥರ ಯೋಚನೆ ಮಾಡ್ತಿದ್ರೆ ಚಂದನೇ ಒಂಥರ ಯೋಚನೆ ಮಾಡ್ತಿದ್ದಾನೆ. ನನಗೆ ಚಂದನ್ ಸೆಲೆಕ್ಟ್ ಮಾಡ್ತಾ ಇರೋ ರೀತಿ ನೋಡಿ
ಬಿಗ್ ಬಾಸ್ ಮನೆ ಒಳಗಡೆ ಯಾವ ರೀತಿ ಸ್ಪರ್ಧೆ ಹೋದರೆ ಚೆನ್ನಾಗಿರತ್ತೆ ಅಂತ ಯೋಚನೆ ಮಾಡ್ತಿದ್ದಾನೆ ಚಂದನ್ ಶೆಟ್ಟಿ. ಈಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಮೊದಲನೇ ವಾರ ಮೊದಲನೇ ದಿನ 7-8 ಜನ ಬಂದಿದ್ರು. ಇನ್ನು ಮುಂದೆ ಯಾವ ರೀತಿ ತಿರುಪು ಕೊಡ್ತಾರೆ, ಏನೇನೆಲ್ಲ ಮಾಡಿಸ್ತಾರೆ ನೋಡೋಣ. ನಿಮ್ಗಿದನ್ನು ನೋಡಿ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಮುಂದೆ ಈ ಅಗ್ನಿ ಪರೀಕ್ಷೆಯಲ್ಲಿ ಏನೇನೆಲ್ಲ ಇರುತ್ತೆ ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಮಾತಾಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.